ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಸಹನಾ. ಫ್ರೆಂಡ್ಸ್, ಇದು ಬಂದುಬಿಟ್ಟು ನನ್ನ ಡಯೆಟ್ನ 15ನೇ ದಿನ ನಡೀತಾ ಇದೆ. ಸೊ ಹಾಗೆ 20 ಡೇಸ್ ಚಾಲೆಂಜಲ್ಲಿ ವೆಯ್ಟ್ ಲಾಸ್ ಜರ್ನಿನಲ್ಲಿ 15ನೇ ದಿನ ಇದು. ಸೊ 15th ಡೇ ಹೇಗೆಲ್ಲ ಆಯಿತು ಅನ್ನೋದನ್ನು ನೋಡೋಣ ಬನ್ನಿ. ಆ್ಯಸ್ ಯೂಶ್ವಲ್ ನಂದು ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗಿದೆ. ಸೊ ಸದ್ಯಕ್ಕೆ ನನಗೆ ವಾಕಿಂಗ್ ಆಗಲಿ ಎಕ್ಸಸೈಸ್ ಆಗಲಿ ಮಾಡೋದಕ್ಕೆ ಆಗ್ತಿಲ್ಲ. ಏಕೆಂದರೆ ಚಿನಿಮ ಹುಷಾರಾಗೋವರೆಗೂ ಅಷ್ಟೇ. ಚಿನಿಮಗೆ ಏನಕ್ಕೆ ಅವಳಿಗೆ ಜ್ವರ ಬಂದಿತ್ತು ಅಂತ ಹೇಳಿದ್ರೆ, ಅವಳಿಗೆ ಕೆಳಗಡೆ ದವಡೆದು ಹಲ್ಲು ಬರ್ತಾ ಇದೆ. ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಜ್ವರ ಬಂದಿದೆ. ಹಾಗೆ ಸ್ವಲ್ಪ ವಾಂತಿನೂ ಸ್ಟಾರ್ಟ್ ಆಗಿದೆ. ಈ ಸಲ ಭೇದಿ ಏನಿಲ್ಲ, ಲೂಸ್ ಮೋಷನ್ ಏನಿಲ್ಲ, ಸ್ಟಾರ್ಟ್ ಆಗಿಲ್ಲ ಲಾಸ್ಟ್ ಟೈಮ್ ಥರ. ಬಟ್ ವಾಮಿಟ್ ಮಾತ್ರ ಆಗ್ತಿದೆ ಅಷ್ಟೇ. ಅವಳಿಗೆ ಸರಿಯಾಗೋವರೆಗೂ ಸ್ವಲ್ಪ ಹೀಗೇ ಆಗ್ತಿರುತ್ತೆ. ಸೊ ನಾನು ಮಾರ್ನಿಂಗು ಜೀರಾ ವಾಟರ್ನ ತಗೊಂಡೆ. ಅದಕ್ಕೆ ಸ್ವಲ್ಪ ಲೆಮನ್ನ ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದು ಬಂದುಬಿಟ್ಟು ಸ್ಮೂದಿ ಮಾಡ್ಕೊಳ್ತಾ ಇದ್ದೀನಿ. ಇದು ಪೈನಾಪಲ್ ಸ್ಮೂದಿ ಅಂತ ಹೇಳಿಬಿಟ್ಟು. ಕೆಲವರೆಲ್ಲ ಹೇಳ್ತಿರ್ತೀರ ಅಲ್ವಾ, ನನಗೆ ವೆಯ್ಟ್ ಸ್ಟ್ರಕ್ ಆಗಿದೆ, ಹಾಗೇ ನಿಂತ್ಕೊಂಡು ಬಿಟ್ಟಿದೆ, ಈ ಕಡೆ ಜಾಸ್ತಿನೂ ಆಗ್ತಿಲ್ಲ, ಈ ಕಡೆ ಕಡಿಮೆನೂ ಆಗ್ತಿಲ್ಲ ಅಂತ. ಆ ಥರ ಇದ್ದವರು ಸೊ ಈ ಈ ಸ್ಮೂದಿನ ಮಾಡಿಕೊಂಡು ಅಥವಾ ಡಿಟಾಕ್ಸ್ ಡ್ರಿಂಕ್, ಸೊ ಇದನ್ನು ಮಾಡಿಕೊಂಡು ಕುಡೀರಿ. ಎಷ್ಟು ಬೇಗ ಅಂದರೆ ಬೇಗ ರಿಸಲ್ಟ್ ನೋಡ್ತೀರಾ. ಸೊ ಕಾನ್ಸ್ಟೆಂಟ್ ಆಗಿರೋ ಅಂಥ ವೆಯ್ಟು ನಮಗೆ ಇನ್ಕ್ರೀಸ್ ಆಗಲಿ ಡಿಕ್ರೀಸ್ ಆಗಲಿ ಆಗುತ್ತೆ. ಆ್ಯಕ್ಚುಲಿ ಇನ್ಕ್ರೀಸ್ ಆಗಲ್ಲ, ಡಿಕ್ರೀಸೇ ಆಗೋದು. ಸೊ ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ಹಾಗೆ ಇದಕ್ಕೆ ಸ್ವಲ್ಪ ಒಂದು 3/4 ಬೌಲಷ್ಟು ಓಟ್ಸ್ನ ತೊಗೊಂಡಿದ್ದೀನಿ. ಹಾಗೆ ಪೈನಾಪಲ್ನ ತೊಗೊಂಡಿದ್ದೀನಿ ಸ್ವಲ್ಪ. ಇದಕ್ಕೆ ಒಂದು ಅರ್ಧ ಹೋಳಷ್ಟು ಸೌತೆಕಾಯಿನ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇಷ್ಟೇ, ಇದಕ್ಕೆ ಇನ್ನೇನು ಬೇಕಾಗಿಲ್ಲ. ಟೇಸ್ಟು ಮಾತ್ರ ಅಷ್ಟೇ ಸಖತ್ತಾಗಿರುತ್ತೆ. ಯಾರಿಗೆಲ್ಲ ವೆಯ್ಟು ಕಾನ್ಸ್ಟೆಂಟ್ ಆಗಿದೆ ಅನ್ನೋರು ಸೊ ಇದೊಂದು ಸಲ ಮಾಡ್ಕೊಂಡು ಕುಡೀರಿ. 1-2 ಡೇಸು ನಿಮಗೆ ವೆಯ್ಟಲ್ಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಗೊತ್ತಾಗುತ್ತೆ ನಿಮಗೇನೆ ಕೂಡ ಯಾವ ಥರ ಸ್ಟಕ್ ಆಗಿರೋ ವೆಯ್ಟನ್ನು ಏನು ಲಾಸ್ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಅಂದರೆ ಬೆಸ್ಟ್ ಸ್ಮೂದಿ ಆರ್ ಡಿಟಾಕ್ಸ್ ಡ್ರಿಂಕ್ ಆಗಿರುತ್ತೆ. ಸೊ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಸಖತ್ತಾಗಿದೆ. ಸೊ ನನಗೂ ಕೂಡ ಇದು ಬೆನಿಫಿಟ್ ಆಗಿದೆ. ಸೊ ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇದೇ ಆಗೋಗ್ಬಿಡ್ತು. ನಾನು ಸ್ಮೂದಿನೇ ತೊಗೊಂಡೆ, ಮತ್ತೇನು ತೊಗೊಳ್ಳಿಲ್ಲ. ಹಾಗೆ ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ಚಪಾತಿ ಹಾಗೆ ಪಲ್ಯನ ತಗೊಂಡಿದ್ದೆ. ಇದು ತರಕಾರಿ ಪಲ್ಯ. ತರಕಾರಿ ಪಲ್ಯ ಎಲ್ಲ ಮಾಡೋದು ಗೊತ್ತಿದೆ ಅಲ್ವಾ, ಮೊನ್ನೆ ಇನ್ನೂ ನಾನು ಶೇರ್ ಮಾಡಿದ್ದೆ. ಸೊ ಹಾಗಾಗಿ ಮಾಡಲಿಲ್ಲ. ಅದ್ರ ಜೊತೆಗೆ ಸಲಾಡ್, ನಾನು ಸೌತೆಕಾಯಿನ ತೊಗೊಂಡಿದ್ದು. ನಾನು ಏನು ಬ್ರೇಕ್ಫಾಸ್ಟಿಗೆ ಸ್ಮೂದಿನ ತೊಗೊಂಡಿದ್ನಲ್ಲ, ಹಾಗಾಗಿ ಸ್ವಲ್ಪ ಸಲಾಡ್ನ ಅವಾಯ್ಡ್ ಮಾಡಿದೆ ಇವಾಗ. ಮತ್ತು ಸಂಜೆ ನಾನು ಯಾವುದೇ ಡಿಟಾಕ್ಸ್ ಡ್ರಿಂಕ್ ಏನೂ ತೊಗೊಳ್ಳಿಲ್ಲ. ರಾತ್ರಿ ಡಿನ್ನರ್ಗೆ ಅಂತ ಹೇಳಿಬಿಟ್ಟು ಮೂಂಗ್ ದಾಲ್ ಚಿಲ್ಲ ಮಾಡ್ಕೊತಾ ಇದ್ದೀನಿ. ಸಖತ್ ಅಂದರೆ ಸಖತ್ತಾಗಿರುತ್ತೆ. ಸೊ ಹೈ ಪ್ರೋಟೀನ್ ಇರೋ ಅಂಥದ್ದು, ಫೈಬರ್ ರಿಚ್ ಇರೋವಂಥದ್ದು, ಐರನ್ ಕಂಟೆಂಟ್ ತುಂಬ ಇರೋವಂಥದ್ದು ನಮಗೆ ಮೂಂಗ್ ದಾಲಲ್ಲಿ. ಸೊ ಇದನ್ನು ರೌಂಡ್ ಥರ ತೊಗೊಂಡ್ಬಿಟ್ಟಿದ್ದೀನಿ ನಾನು ಹೆಸ್ರು ಕಾಳನ್ನ. ಇದನ್ನು ಯೂಸ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಒಂದು 4 hours ಆದ್ರೂ, ಇಲ್ಲ ಓವರ್ ನೈಟ್ ಆದ್ರೂ ನೆನೆಸಿ ಇಟ್ಕೊಳ್ಬೇಕು ನೀವು. ನಾನು ಅದೇ ಥರ ಮಾಡಿ ಇಟ್ಕೊಂಡಿದ್ದೀನಿ. ಮಾರ್ನಿಂಗ್ ಸಂಜೆ ಮಾಡೋದು ಅಂದರೆ ಮಾರ್ನಿಂಗ್ ನಾನು ಹಾಕ್ಕೊಂಡಿದ್ದು. ಇದಕ್ಕೆ 1 ಬೌಲಷ್ಟು ಹೆಸ್ರು ಕಾಳು, ಹಾಗೆಯೇ ಸ್ವಲ್ಪ ಶುಂಠಿ ಮತ್ತು 1 ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಬೇಕು. ಇದನ್ನು ರುಬ್ಕೊಂಡಿದ್ದಾದಮೇಲೆ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡ್ಬಿಟ್ಟು, ಈಗ ಇದಕ್ಕೆ ಇದು ಜಾರಲ್ಲೂ ಕೂಡ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸೇರಿಸ್ಕೊಳ್ಳಿ, ಏನೂ ಆಗಲ್ಲ. ಏಕೆಂದರೆ ಅದ್ರ ಜೊತೆಗೆ ನಾವು ತರಕಾರಿನ ಸೇರಿಸ್ಕೊಳ್ತೀವಿ. ನಾವು ಇದರಲ್ಲೇ ಖಾರ, ಮೆಣಸಿನ್ಕಾಯಿ ಮತ್ತು ಉಪ್ಪು ಎಲ್ಲ ಹಾಕಿರ್ತೀವಲ್ಲ, ಬೇರೇನೂ ಬೇಕಾಗಲ್ಲ. ಜಸ್ಟ್ ತರಕಾರಿನ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಆದಷ್ಟು ಡಯೆಟಲ್ಲಿ ಇರೋರು ದಯವಿಟ್ಟು ಉಪ್ಪನ್ನ ಕಮ್ಮಿ ತಿನ್ನಿ, ಆಯಿತಾ. ರಾತ್ರಿ ಊಟನ ಬೇಗನೆ ಮುಗಿಸ್ಕೊಂಡ್ಬಿಡಿ. ಒಂದು 7 o'clock 7-7:30 ಒಳಗಡೆ ಮುಗಿಸ್ಕೊಂಡ್ರೆ ಒಳ್ಳೆಯದು. ಈಗ ಇದಕ್ಕೆ ಮಿಶ್ರಣಕ್ಕೆ ನಾನೇನು ಮಾಡ್ತಿದ್ದೀನಿ, ಒಂದು ಮೀಡಿಯಮ್ ಸೈಜಿಂದು ಟೊಮೊಟೊ ಮತ್ತು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಹಾಗೆಯೇ ಕ್ಯಾರೆಟ್ನ ಒಂದನ್ನು ತುರಿದಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಮೂರನ್ನು ಹಾಕ್ಬಿಟ್ಟು, ಇನ್ನೂ ಬೇಕಂತಂದರೆ ಬೇರೆ ಯಾವುದಾದ್ರೂ ವೆಜಿಟೇಬಲ್ಸ್ ಹಾಕ್ಕೊಳ್ಬೋದು. ಇಲ್ಲ ನನಗೆ ಏನು ಟೊಮೊಟೊ ಬೇಡ, ಕ್ಯಾರೆಟ್ ಬೇಡ ಅಂತ ಹೇಳಿಬಿಟ್ರೆ ಜಸ್ಟ್ ಒಂದು ನೀರುಳ್ಳಿನ ಹಾಕ್ಕೊಂಡ್ರೆ ಸಾಕು. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ.
ನೀರನ್ನ ಜಾಸ್ತಿ ಹಾಕ್ಕೊಂಡು ತೆಳು ಮಾಡ್ಕೋಬೇಡಿ, ಚೆನ್ನಾಗಿರಲ್ಲ. ಸ್ವಲ್ಪ ತಿಕ್ಕಾಗೆ ಬರಲಿ, ಚೆನ್ನಾಗಿರಲಿ. ಆಮೇಲೆ ಇದನ್ನು ಎಲ್ಲದನ್ನು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಜಸ್ಟ್ ಇದನ್ನು ಒಂದು 10 ಮಿನಿಟ್ಸ್ ಹಾಗೇ ಎತ್ತಿಟ್ಕೊಳ್ಬೇಕು ನೆನ್ಕೊಳ್ಳೋದಕ್ಕೆ ಅಂತ ಹೇಳಿ. ಇದಕ್ಕೆ ಕೆಲವರು ಹಿಂಗನ್ನು ಕೂಡ ಯೂಸ್ ಮಾಡ್ತಾರೆ. ಸೊ ನನಗೆ ಹಿಂಗೆ ಇಷ್ಟ ಆಗಲ್ಲ, ಹಾಗಾಗಿ ನಾನು ಇದಕ್ಕೆ ಯೂಸ್ ಮಾಡ್ತಿಲ್ಲ. ಸೊ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದ್ರಿಂದ ಇದು ಹಿಟ್ಟು ನೆನೆಯೋದಕ್ಕೆ ನಾವು ಯಾವ ಥರ ಸೋಡಾ ಅದು ಏನು ಹಾಕೋದು ಬೇಕಾಗಿಲ್ಲ. ಇದರಲ್ಲೇ ಸಾಕು, ಇಷ್ಟೇ ಸಾಕು, ನೆನ್ಕೊಂಡ್ಬಿಡುತ್ತೆ. ಹಾಗೆ ನಾವು ಶುಂಠಿ ಎಲ್ಲ ಹಾಕಿರೋದ್ರಿಂದ ನಮಗೆ ಡೈಜೆಸ್ಟಿವ್ ಸಿಸ್ಟಮ್ಗೆ ಏನೇನು ಪ್ರಾಬ್ಲಮ್ ಆಗಲ್ಲ. ತುಂಬ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಏನು ತಿನ್ಕೊಂಡ್ರೂ ಕೂಡ. ಸೊ ಎಲ್ಲ ಅಡುಗೆಗೂ ಕೂಡ ನಾವು ಸ್ವಲ್ಪನಾದ್ರೂ ಚಿಟಿಕೆಯಷ್ಟಾದ್ರೂ ಶುಂಠಿ ಬಳಸ್ಕೊಳ್ತೀವಿ, ಯಾಕೆಂದರೆ ಡೈಜೆಷನ್ ಪ್ರಾಬ್ಲಮ್ ಏನೂ ಇರಬಾರ್ದು ಅನ್ನೋ ಕಾರಣಕ್ಕೆ. ಸೊ ಐರನ್ ಕಂಟೆಂಟ್ ಎಲ್ಲ ಇರೋದ್ರಿಂದ ಹೆಸ್ರು ಕಾಳಲ್ಲಿ ನಮಗೆ ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಸೊ ನಮ್ಮ ಡಯೆಟ್ನಲ್ಲಿ ಈ ಥರ ಪ್ರೋಟೀನ್ಸ್ ಇರೋದನ್ನು ಯೂಸ್ ಮಾಡಿಕೊಂಡ್ರೆ ತುಂಬ ಬೆಟರ್. ಸೊ ಈಗ ನೋಡಿ ನನಗೆಲ್ಲ ಕಲಸಾಗಿದೆ. ಸೊ ಇದನ್ನು ಒಂದು 10 ಮಿನಿಟ್ಸ್ ಎತ್ತಿಡ್ತಾಯಿದ್ದೀನಿ. ಸೊ ಎತ್ತಿಟ್ಟು ಆದಮೇಲೆ ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ತಿಕ್ಕಾಗಿದೆ, ಸ್ವಲ್ಪ ತಿಕ್ಕಾಗಿ ಬರುತ್ತೆ, ಯಾಕೆಂದರೆ ಸ್ವಲ್ಪ ನಾನು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಈಗ ಒಂದು ನಾನ್ ಸ್ಟಿಕ್ ತವಾನ ತಗೊಂಡ್ಬಿಟ್ಟು ಸ್ವಲ್ಪ ಕಾಯೋದಕ್ಕೆ ಇಟ್ಬಿಡಿ. ಇದಕ್ಕೆ ಯಾವುದೇ ಆಯಿಲ್ ಆಗಲಿ ಗೀ ಆಗಲಿ ಯಾವುದನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಜಸ್ಟ್ ಆಯಿಲ್ ಫ್ರೀನಲ್ಲೇ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಸೊ ಈಗ ನೋಡಿ ನಾನು ಇದರಲ್ಲಿ ಹಾಕಿರೋದ್ರಲ್ಲಿ 3 ದೋಸೆ ಬರುತ್ತೆ, 3 ಚಿಲ್ಲ ಬರುತ್ತೆ, ಮೂಂಗ್ ದಾಲ್ ಚಿಲ್ಲ. ಸೊ ನಾನು ನೋಡಿಕೊಂಡೆ, ಕನ್ಸಿಸ್ಟೆನ್ಸಿ ನೋಡಿಕೊಂಡೆ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ನನಗಿಷ್ಟು ತೆಳು ಇದ್ದರೆ ಸಾಕು, ಇಷ್ಟು ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ಸೊ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ದೋಸೆ ಇಟ್ಟು ಬಿಡ್ತೀರಾ ಅಲ್ವಾ, ಸೊ ಆ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು ನಮಗೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಹೈ ಪ್ರೋಟೀನ್ ರಿಚ್ ಇರೋದ್ರಿಂದ. ಸೊ ಇದನ್ನು ಡಯೆಟಲ್ಲಿ ಯೂಸ್ ಮಾಡ್ಕೊಳ್ಳಿ ನೀವು ಯಾವಾಗಲಾದರೂ ಒನ್ ಟೈಮು ದಿನದಲ್ಲಿ. ಮತ್ತು ಬೇರೆ ಬೇರೆ ಕಾಳುಗಳನ್ನ ಯೂಸ್ ಮಾಡಿಕೊಂಡ್ರೂ ಆಯಿತು, ಓಕೆನಾ. ಹಾಗೆ ಸೊಪ್ಪನ್ನು ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಇದು ಈ ಥರ ಹಾಕಿ ಆದಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ಆಯಿತು. ನೀಟಾಗಿ ಅದನ್ನು 2 ಕಡೆನೂ ಬೇಯಿಸ್ಕೊಳ್ಬೇಕು. ನಮಗೆ ರೆಡಿ ಆಗೋಯ್ತು ಮೂಂಗ್ ದಾಲ್ ಚಿಲ್ಲ. ಜಸ್ಟ್ 10 ಮಿನಿಟ್ಸ್ ಅಷ್ಟೇ ರೆಸ್ಟಲ್ಲಿ ಇಡಬೇಕು, ಅದನ್ನು ನೆನ್ಕೊಳ್ಳಿ ಅನ್ನೋ ಕಾರಣಕ್ಕೆ. ಇನ್ನೆಲ್ಲ ಇಂಗ್ರೀಡಿಯೆಂಟ್ಸು ರೆಡಿ ಇತ್ತು ಅಂತ ಹೇಳಿಬಿಟ್ರೆ ಬೇಗ ಅಂದರೆ ಬೇಗ ಆಗೋಗ್ಬಿಡುತ್ತೆ. ಹೇಳಿದ್ನಲ್ಲ, ನಾನು 6:30ಗೆಲ್ಲ ಸ್ಟಾರ್ಟ್ ಮಾಡಿಕೊಂಡ್ರೆ 7ಗೆಲ್ಲ ಕಂಪ್ಲೀಟ್ ಆಗುತ್ತೆ. ಸೊ 7:30 ಒಳಗಡೆ ಎಲ್ಲ ನಂದು ನೈಟ್ ಡಿನ್ನರ್ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಸೊ ನೆಕ್ಸ್ಟು ಸಂಜೆ ನೀವು ಡಿಟಾಕ್ಸ್ ಡ್ರಿಂಕನ್ನು ತಗೊಳ್ಬೇಕಾದ್ರೆ ಟೈಮಿಂಗ್ಸ್ ಮೇಂಟೈನ್ ಮಾಡ್ಕೊಳ್ಳಿ. 9:30 to 10 ಒಳಗಡೆ ಮುಗಿಸ್ಕೊಳ್ಬಿಡಿ ನೀವು ಡಿಟಾಕ್ಸ್ ಡ್ರಿಂಕನ್ನು. ಆಮೇಲೆ ಬೇಕಾದರೆ ನೀರು ಕುಡ್ಕೊಳ್ಳಿ, ಆ ಥರ ಏನಿಲ್ಲ. ಬಟ್ ಡಿಟಾಕ್ಸ್ ಡ್ರಿಂಕನ್ನು ಆದಷ್ಟು ಬೇಗ ನೀವು ಮಲಗೋದಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಕುಡಿದ್ರೆ ಒಳ್ಳೆಯದು. ಆದಷ್ಟು 10 ಗಂಟೆಗೆಲ್ಲ ಹೋಗಿ ನಿದ್ದೆ ಮಾಡಿ. 11 ಗಂಟೆ 12 ಗಂಟೆ ಆ ಥರ ಎಲ್ಲ ನಿದ್ದೆಗೆಟ್ಟು ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡಿ. ನಾವು ಡಯಟಲ್ಲಿ ಇರೋರು ಆದಷ್ಟು 8 ಅವರ್ಸ್ ಆದ್ರೂ ಇಲ್ಲ, ಮಿನಿಮಮ್ 7 ಅವರ್ಸ್ ಆದ್ರೂ ನಾವು ನಿದ್ದೆ ಮಾಡಲೇಬೇಕು. ನಿದ್ದೆ ಮಾಡಿಲ್ಲ ಅಂತಂದರೆ ಹೇಗಾಗಿದೆ ಅನ್ನೋದಕ್ಕೆ ನಾನೇ ಎಕ್ಸಾಂಪಲು. ಏಕೆಂದರೆ ಒಂದಿನ ನಿದ್ದೆಗೆಟ್ಟು ಕೆಲಸ ಮಾಡ್ಕೊಂಡಿದ್ದಕ್ಕೆ ನನಗೆ ಜ್ವರ ಬಂದಿದ್ದು, ಮೈಕೈ ನೋವು ಬಂದಿದ್ದು. ಸೊ ಇಲ್ಲಿವರೆಗೂ ಸಫರ್ ಆಗ್ತಿದೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಚೆನ್ನಾಗಿ ನಿದ್ದೆ ಮಾಡ್ಕೊಳ್ಳಿ. ಮಿನಿಮಮ್ 7 ಅವರ್ಸ್ ಆದ್ರೂ ನಿದ್ದೆ ಮಾಡ್ಕೊಳ್ಬೇಕು. ಸೊ ನೋಡಿ 2 ಕಡೆನೂ ಬೇಯಿಸ್ಕೊಂಡು ನಾನು ಅದನ್ನು ತಕ್ಕೊಂಡೆ. ಸೊ ಈಗ ಅದೇ ಥರ ಇನ್ನೊಂದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ತವಾ ಮೇಲೆ ಹಾಕಿಬಿಟ್ಟು ಜಸ್ಟ್ ಸ್ಪೂನಲ್ಲಿ ಸ್ಪ್ರೆಡ್ ಮಾಡಿದ್ರೆ ಆಯಿತು. ಎಷ್ಟು ತೆಳುಗೆ ಬೇಕೋ ಅಷ್ಟು ತೆಳುಗೆ ನೀವು ಮಾಡ್ಕೊಳ್ಬೋದು, ಅಂಟ್ಕೊಳ್ಳಲ್ಲ, ಏನೂ ಆಗಲ್ಲ ಅದು. ಏಕೆಂದರೆ ನಾನ್ ಸ್ಟಿಕ್ ತವಾ ಇಟ್ಟಿದ್ದೀವಲ್ವ, ಸೊ ಹಾಗಾಗಿ ಏನೇನೂ ಆಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇನ್ನೂ ಸ್ವಲ್ಪ ತಿಕ್ನೆಸ್ ಇತ್ತು ಅಂತ ಹೇಳಿದ್ರೆ, ಇನ್ನು ತರಕಾರಿ ಕಮ್ಮಿ ಮಾಡ್ಕೊಳ್ತು ಅಂತ ಅಂದ್ರೂ ನಮಗೆ ತಿಕ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಮಸಾಲೆ ದೋಸೆಗೆ ಹಿಟ್ಟು ರೆಡಿ ಮಾಡ್ಕೊಳ್ತಾರಲ್ವ, ಸೊ ಆ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಟೇಸ್ಟ್ ಮಾತ್ರ ಸಖತ್ತಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಆದಷ್ಟು ನಾನು ಡೈಲಿ ವೆರೈಟಿಯಾಗಿ ಒಂದೊಂದು ಥರ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಕೂಡ. ಸೊ ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ನಾನು. ಆದಷ್ಟು ಟ್ರೈ ಮಾಡ್ತಿದ್ದೀನಿ. ನಮ್ಮ ಚಿನಿಮಾ ಹಿಡ್ಕೊಂಡು ಅವಳನ್ನು ನೋಡ್ಕೊಳ್ಬೇಕಲ್ವ, ಸೊ ಹಾಗಾಗಿ ನಿಮಗೂ ಕೂಡ ಡಿಫ್ರೆಂಟಾಗಿ ತೋರಿಸ್ಬೇಕು ಅಂತ ಹೇಳಿಬಿಟ್ಟು. ಸೊ ಮಾರ್ನಿಂಗ್ ನಾನು ಸ್ವಲ್ಪ ಜಸ್ಟು ಓಟ್ಸ್ ಪುಡ್ಡಿಂಗ್ನ ಅವಾಯ್ಡ್ ಮಾಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸೊ 2 ದೋಸೆ ರೆಡಿ ಆಗೋಯ್ತು, ಚಿಲ್ಲ ರೆಡಿ ಆಗೋಯ್ತು. ಈಗ ಲಾಸ್ಟ್ ಫೈನಲಾಗಿ ಎಲ್ಲ ಹಿಟ್ಟನ್ನು ಹಾಕ್ಬಿಟ್ಟು
ಇನ್ನೊಂದು ಲಾಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ತಗೊಂಡಿರೋ ಕ್ವಾಂಟಿಟಿನಲ್ಲಿ ನನಗೆ 3 ಚಿಲ್ಲ ಆಗುತ್ತೆ ಮೂಂಗ್ ದಾಲ್ ಚಿಲ್ಲ. ಸೊ ನಾನು ಅದರಲ್ಲಿ 2 ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮನೆಯಲ್ಲೇ ಮಾಡಿರೋ ಅಂಥದ್ದು ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ಅದಕ್ಕೆ ಮೊಸರನ್ನಾರು ತೊಗೊಳ್ಬೋದು, ಇಲ್ಲ ಚಟ್ನಿ, ಗ್ರೀನ್ ಚಟ್ನಿ, ರೆಡ್ ಚಟ್ನಿ ಯಾವುದನ್ನು ಬೇಕಾದರೂ ತೊಗೊಳ್ಬೋದು. ಸೊ ನೈಟು ನಾನು 9:30 to 10 ಡಿಟಾಕ್ಸ್ ಡ್ರಿಂಕನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಯಾರೆಲ್ಲ ಡಯೆಟ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಮಾಡಬೇಕು ಅಂತ, ಸೊ ಈ ವಿಡಿಯೋಸ್ ನಾನು ಶೇರ್ ಮಾಡಿರೋವಂಥ ವೀಡಿಯೋಸ್ಗಳನ್ನ ನೋಡಿ ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟಲ್ಲಿ ನಾನು ಮಲಗೋವಾಗ ನಮ್ಮ ಚಿನಿಮಾ ಜೊತೆಗೇ ಆಟ ಆಡಿಕೊಂಡು ಈ ಥರ ಕುಡ್ಕೊಳ್ಳೋದು. ಅವಳು ಮಲಗೋದು ಲೇಟ್ ಅಲ್ವಾ, ಸೊ ಹಾಗಾಗಿ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.